ಅಕ್ಕ, ಪಾರ್ವತಿ ಇವತ್ತು ಮಗು ವಿಷಯದಲ್ಲಿ ಸ್ವಲ್ಪ ಓವರಾಗಿ ನಡ್ಕೊಂಡ್ಲು ಅಂತ ಅನ್ಸುತ್ತಲ್ವಾ ಅಕ್ಕ? ದಾಮಿನಿ, ಕಣ್ಣಿಗೆ ಕಂಡಿದ್ದಕ್ಕೆ ಮಾತ್ರ ರಿಯಾಕ್ಟ್ ಮಾಡೋದಲ್ಲ, ಎದುರುಗಡೆ ಇರೋರ ಮನಸ್ಥಿತಿನೂ ಕೂಡ ಅರ್ಥ ಮಾಡಿಕೊಂಡು ಮಾತಾಡಬೇಕಾಗುತ್ತೆ. ಪಾರ್ವತಿ ಮಗುನ ಕಳ್ಕೊಂಡಿದ್ದಾಳೆ, ಮಡ್ಲು ಖಾಲಿ, ಮನಸ್ಸು ಖಾಲಿ ಖಾಲಿ. ಗಂಡ ಅಪ್ಪ ಕೆಲಸಕ್ಕೆ ಅಂತ ಹೊರಗೆ ಹೊರಟ ಮೇಲೆ ಮನೇನೂ ಖಾಲಿ ಖಾಲಿ. ತನ್ನ ಒಂಟಿತನನ ಮರೆಯೋದಕ್ಕೋಸ್ಕರ ಅವಳು ಪ್ರಯತ್ನ ಮಾಡ್ತಿದ್ದಾಳೆ. ಅವಳು ಒಂಟಿತನ, ಖಾಲಿತನ, ತನ್ನ ಗಂಡ ತಂದೆನ ಬಾಧಿಸೋದು ಅವಳಿಗೆ ಇಷ್ಟ ಇಲ್ಲ. ಹೇಗಾದ್ರೂ ಮಾಡಿ ಮರೆಯೋ ಪ್ರಯತ್ನದಲ್ಲಿ ಜನನಿ ಮಗುವಿನಲ್ಲಿ ತನ್ನ ಮಗುನ ನೋಡೋ ಪ್ರಯತ್ನ ಮಾಡ್ತಿದ್ದಾಳೆ. ಅದು ಒಂದು ರೀತಿಯಲ್ಲಿ ಪಾಸಿಟಿವ್ ಲಕ್ಷಣನೇ. ದೊಡ್ಡೋರ ಮನಸ್ಥಿತಿನಲ್ಲಿ ಬೇರೆ ಬೇರೆ ಲೇಯರ್ಸ್ ಇರುತ್ತವೆ, ಆದರೆ ಮಕ್ಕಳಲ್ಲಿ ಒಂದೇ ಲೇಯರ್, ಮುಗ್ಧತೆ ಅಷ್ಟೇ. ಜನನಿನ ತನ್ನ ಸ್ವಂತ ತಂಗಿ ಅಂತ ತಿಳ್ಕೊಂಡ ಪಾರ್ವತಿ ಅವಳಿಗೆ ಅಷ್ಟೊಂದು ಪ್ರೀತಿ ಕೊಟ್ಟಿದ್ದಾಳೆ. ಹಾಗಿರುವಾಗ ಅವಳ ಮಗು ಮೇಲೆ ಅಧಿಕಾರ ಚಲಾಯಿಸೋ ಎಲ್ಲ ಹಕ್ಕು ಪಾರ್ವತಿಗಿದೆ. ಆದರೆ ಅವಳ ಹಕ್ಕು ಚಲಾಯಿಸಿದ ರೀತಿ ಜನನಿಗೂ ಅವಳು ಚಿಕ್ಕಮ್ಮನಿಗೂ ನೋವು ಮಾಡಿಬಿಟ್ಲಲ್ಲ. ಅದಕ್ಕೆ ನನಗೂ ಸ್ವಲ್ಪ ಅಪ್ಸೆಟ್ ಆಗಿ ರೇಗ್ಬಿಟ್ಟೆ ಅಷ್ಟೇ. ನಮ್ಮ ಪಾರ್ವತಿ ಯಾವತ್ತೂ ಹೀಗೆಲ್ಲ ಅತಿಯಾಗಿ ನಡ್ಕೊಂಡೋಳಲ್ಲ. ಮಗುವಿನ ವಿಷಯದಲ್ಲಿ ಮಾತ್ರ ಹೀಗೆ ಮಾಡ್ತಿದ್ದಾಳೆ. ತಾನು ಮಗು ಕಳ್ಕೊಂಡಿದ್ದಾಳೆ, ಈ ಮಗು ಬಗ್ಗೆ ಇರುವಂಥ ವಿಪರೀತ ಕಾಳಜಿಯಿಂದ ಹಾಗೆ ನಡ್ಕೋತಿದ್ದಾಳೆ ಅಂತ ನಾವು ಅರ್ಥ ಮಾಡಿಕೊಂಡು ಇದೆಲ್ಲ ಸಹಜ ಅಂತ ಅಂದ್ಕೋಬೇಕು. ಸ್ವಲ್ಪ ಸಮಯ ಕಳೆದಿದ್ದ ಹಾಗೆ ಎಲ್ಲ ಸರಿ ಹೋಗುತ್ತೆ. ಆದರೆ ಅದು ಹನುಮಂತು ಮನೇಲೇ ಇದ್ರೆ ಕಷ್ಟ ಅನ್ಸುತ್ತೆ ಅಕ್ಕ. ಏನು ಹೇಳ್ತಿದೀಯ ದಾಮಿನಿ? ನೀವು ಹೇಳ್ದ ಹಾಗೆ ಆದಿ ಹನುಮಂತು ಕೆಲ್ಸಕ್ಕೆ ಹೋಗ್ಬಿಟ್ರೆ ಪಾರ್ವತಿ ಒಬ್ಳೇ ಆಗ್ಬಿಡ್ತಾಳೆ. ಈಗಿರೋ ಮನಸ್ಥಿತಿಗೆ ಅವಳು ಚೇತರಿಸ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಹಾಗಂತ ಆದಿ ಹನುಮಂತನ ಕೆಲಸ ಬಿಟ್ಟು ಮನೇಲೇ ಇರಿ ಅಂತ ಹೇಳೋಕ್ಕೂ ಆಗಲ್ಲ. ಅಕ್ಕ, ಪಾರ್ವತಿನ ಈ ಮನೆಗೆ ವಾಪಸ್ ಕರ್ಕೊಂಡು ಬಂದ್ಬಿಡಿ. ಇಲ್ಲಿ ಎಲ್ಲರ ಮಧ್ಯೆ ಇದ್ರೆ ಅವಳು ಬೇಗ ಚೇತರಿಸ್ಕೊಳ್ತಾಳೆ ಅಂತ. ದಾಮಿನಿ, ಈ ಮಾತನ್ನ ನೀನೇ ಹೇಳ್ತಿದೀಯಾ? ಹೌದಕ್ಕ. ಇಷ್ಟು ದಿನ ಅಲ್ಲಲ್ಲ, ಇಷ್ಟು ವರ್ಷಗಳ ಕಾಲ ಅವಳ ಮೇಲೆ ಹೊಟ್ಟೆ ಕಿಚ್ಚು ಪಟ್ಕೊಂಡೇ ಜೀವನ ಕಳೆದ್ಬಿಟ್ಟಿದ್ದೀನಿ. ನೇರವಾಗಿ ಹೊಣೆ ಅಲ್ಲದೆ ಇದ್ರೂ ಅನುಷ್ಕಾನ ಮನೇಲಿ ಬಿಟ್ಕೊಂಡಿದ್ದಕ್ಕೆ ತಾನೆ ಪಾರ್ವತಿ ಮಗು ಹೋಗಿದ್ದು. ಅವಳು ಎಲ್ಲ ಲಾಸ್ಗೂ ನನ್ನ ಹೊಟ್ಟೆ ಕಿಚ್ಚು ಸಣ್ಣತನನೇ ಕಾರಣ ಅಕ್ಕ. ಅಂಥ ಒಳ್ಳೆ ಹುಡುಗಿಗೆ ನಾನು ಸಾಕಷ್ಟು ಕಷ್ಟ ಕೊಟ್ಟಿದ್ದೀನಿ. ಆದರೆ ಈಗ ಅವಳ ಮೇಲೆ ಮಮಕಾರ ಮಾತ್ರ ಇದೆ ಅಷ್ಟೇ. ಬರೀ ಕೆಟ್ಟದ್ದನ್ನೇ ಬಯಸ್ಕೊಂಡು ಬಂದಿದ್ದೀನಿ. ಇನ್ಮೇಲಾದರೂ ನನ್ನಿಂದ ಅವಳಿಗೆ ಒಳ್ಳೇದಾಗಲಿ ಅಂತ ಯೋಚನೆ ಮಾಡ್ತೀನಕ್ಕ. ದಾಮಿನಿ, ಇದು ನನ್ನ ತಂಗಿ
ಅನ್ನೋ ಗುರ್ತಿದೆ. ಆದರೆ ನನ್ನ ಮಗುಗೆ ಏನಿದೆ ಅತ್ಯಮ್ಮ? ಅಮ್ಮಂಗೆ ಅಸ್ತಿತ್ವ ಇಲ್ಲ ಅಂದಮೇಲೆ ಇನ್ನು ನನ್ನ ಮಗುಗೆ ಎಲ್ಲಿಂದ ಬರಬೇಕು ಅಲ್ವಾ? ಇಂಥ ಪರಿಸ್ಥಿತಿಲಿ ನಾವು ಆ ಮನೆಗೆ ಬಂದರೆ ಅದು ನಾವು ನಮ್ಮ ಮಗುಗೆ ಮಾಡೋ ಅನ್ಯಾಯ ಅಲ್ವಾ? ನಾನೇನೋ ಕರೆದು ಬಿಡ್ತೀನಿ, ಆದ್ರೆ ಅವಳು ಬರ್ಬೇಕಲ್ಲ. ಸೀಮಂತದ ಮಾರನೇ ದಿನ ಅವಳ ಮನೆ ಬಾಗಿಲಿಗೆ ಹೋಗಿ ನಿಂತಿದ್ದೆ. ಸ್ವಂತವಾದ ಐಡೆಂಟಿಟಿ ಕಂಡುಕೊಳ್ಳೋವರೆಗೂ ಅರಸನ ಕೋಟೆಗೆ ವಾಪಸ್ ಬರಲ್ಲ ಅಂತ ಹೇಳಿದ್ಲು. ಅದೇ ಕಾರಣಕ್ಕೆ ಆಸ್ಪತ್ರೆಯಿಂದ ಮನೆಗೆ ವಾಪಸ್ ಬರೋವಾಗ್ಲೂ ಮನೆಗೆ ಬಾಮ್ಮ ಅಂತ ನಾನು ಒತ್ತಾಯ ಮಾಡಲಿಲ್ಲ. ಆಗ ಐಡೆಂಟಿಟಿ ಕಂಡುಕೊಳ್ಬೇಕು ಅಂತ ಅನ್ಕೊಂಡಿದ್ದು ಅವಳ ಮಗುಗೋಸ್ಕರ. ಈಗ ಆ ಮಗುನೂ ಇಲ್ಲ, ಪಾಪ ಅವಳಿಗೆ ಇನ್ಮೇಲೆ ಮಕ್ಕಳಾಗೋ ಚಾನ್ಸೂ ಇಲ್ಲ. ಸಾಕಷ್ಟು ಸೋತೋಗ್ಬಿಟ್ಟಿದ್ದಾಳಕ್ಕ ಅವಳು. ಅದಕ್ಕೆ ಈ ಸಲ ನೀವೊಂದ್ಸಲ ಕರೆದ್ಬಿಡಿ, ಖಂಡಿತ ಜನನಿ ಮಗು ಜೊತೆ ಇರ್ಬೋದು ಅಂತನಾದ್ರೂ ಅವಳು ಬಂದೇ ಬರ್ತಾಳೆ. ಹಾಗೆ ಇಲ್ಲಿ ಮಗು ಜೊತೆ ಇದ್ರೆ ಬೇಗ ಚೇತರಿಸ್ಕೊಂಡು ಸಂತೋಷವಾಗಿರ್ತಾಳಕ್ಕ. ನೀನು ಹೇಳ್ತಾ ಇರೋದು ನಿಜ ದಾಮಿನಿ. ನಾನು ಈಗಲೇ ಹೋಗಿ ಆದಿ ಪಾರ್ವತಿನ ಮನೆ ಕರ್ಕೊಂಡು ಬರ್ತೀನಿ. ಅತ್ತೆ, ಜನನಿ, ನಾನು ತಕ್ಷಣ ಹನುಮಂತು ಮನೆಗೆ ಹೋಗಿ ಬರ್ತೀನಿ. ನಾನು ಈಗಲೇ ಹೋಗಿ ಪಾರ್ವತಿನ ಆದಿನ ಅರಸನ ಕೋಟೆ ಕರ್ಕೊಂಡು ಬಂದ್ಬಿಡ್ತೀನಿ. ಬೇಡ ಅತ್ತೆ. ಅಕ್ಕ, ಈ ಮನೆಗೆ ವಾಪಸ್ ಬರೋದು ಬೇಡ. ಯಾಕೆ ಬೇಡ? ಯಾಕಂದ್ರೆ ಈಗ ಅಕ್ಕ ಇಲ್ಲಿಗೆ ಬರೋದು ಜನನಿ, ನೀನಾ? ನಿನ್ನ ಪಾರ್ವತಿ ಅಕ್ಕ ಈ ಮನೆಗೆ ವಾಪಸ್ ಬರೋದು ಬೇಡ ಅಂತ ಹೇಳ್ತಿರೋದು? ಹೌದು ಅತ್ತೆ. ಯಾಕಮ್ಮ ಜನನಿ? ಜನನಿ, ನನ್ನ ಪಾರ್ವತಿ ಅಕ್ಕ ಆದಷ್ಟು ಬೇಗ ಈ ಮನೆಗೆ ಬರಬೇಕು ಅಂತ ಆಸೆ ಪಡ್ತಾ ಇದ್ದ ನೀನಾ ಈಗ ಬೇಡ ಅಂತ ಹೇಳ್ತಿರೋದು? ಪಾರ್ವತಿ ಮಗುನ ಕಳ್ಕೊಂಡು ದುಃಖದಲ್ಲಿದ್ದಾಳೆ. ಇಂಥ ಸಮಯದಲ್ಲಿ ಹೀಗೆ ಹೇಳ್ತಿದೀಯಾ? ಯಾವಾಗಲೂ ಅವಳನ್ನ ಮನೆಯಿಂದ ಆಚೆನೇ ಇಟ್ಟಿರಬೇಕು ಅಂತ ಆಸೆ ಪಡ್ತಾ ಇದ್ದ ದಾಮಿನಿಗೆ ಮರುಕ ಹುಟ್ಟಿದೆ. ಅವಳೆ ಪಾರ್ವತಿನ ಮನೆಗೆ ವಾಪಸ್ ಕರ್ಕೊಂಡು ಬರೋಣ ಅಂತ ಹೇಳ್ತಿದ್ದಾಳೆ. ಅಂಥದ್ರಲ್ಲಿ ಒಂದೇ ತಾಯಿ ಹೊಟ್ಟೆಯಲ್ಲಿ ಹುಟ್ಟಿದಾಗೆ ಇದ್ದ ನೀವಿಬ್ರು, ನೀನು ನಿನ್ನ ಅಕ್ಕನ್ನ ಮನೆಗೆ ಕರ್ಕೊಂಡು ಬರೋದು ಬೇಡ ಅಂತ ಹೇಳ್ತಿದ್ಯೇನಮ್ಮ? ಇತ್ತೀಚಿನ ಘಟನೆಗಳಿಂದ ಪಾರ್ವತಿ ವಿಷಯದಲ್ಲಿ ನಿನ್ನ ಮನಸ್ಸಿಗೆ ಬೇಜಾರಾಗಿರ್ಬೋದಲ್ಲ? ಹಲೋ ರಂಗನಾಥ್. ಹಾಂ, ನಾನು ಆರಾಮ್. ನೀವು ಹೇಗಿದ್ದೀರಾ? ಓಕೆ. ಆ್ಯಕ್ಚುಲಿ ನಾನು ಏನಕ್ಕೆ ಕಾಲ್ ಮಾಡಿದೆ ಅಂತಂದರೆ, ನನಗೊಂದು ಬಾಡಿಗೆ ಮನೆ ಬೇಕಾಗಿತ್ತು. ಅದೇ ನಿಮ್ಮ ಮನೆ ಹತ್ರ ಯಾವುದಾದ್ರೂ ಇದೆಯಾ ಅಂತ ಕೇಳೋಣ ಅಂತ ಮಾಡಿದೆ. ಬಾಡಿಗೆನಾ? ಬಾಡಿಗೆ ಓಕೆ, ಸ್ವಲ್ಪ ಹೆಚ್ಚು ಕಮ್ಮಿ ಆದರೆ ಓಕೆ. ಆದರೆ ಸ್ವಲ್ಪ ಗಾಳಿ ಬೆಳಕು ಜಾಸ್ತಿ ಇರಬೇಕು.
ಆದರೆ ನಾವು ಇಮಿಡಿಯೇಟಾಗಿ ಶಿಫ್ಟ್ ಆಗಬೇಕು. ಹಾಂ ಓಕೆ 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 ಥ್ಯಾಂಕ್ಸ್. ಆಗಲೇ ಬಾಡಿಗೆ ಮನೆ ಹುಡ್ಕೋದಕ್ಕೆ ಶುರು ಮಾಡಿಬಿಟ್ರೆ ಯಜಮಾನ್ರೆ. ಇಲ್ಲಿಂದ ಹೊರಡಬೇಕು ಅಂದರೆ ಹುಡುಕ್ಲೇಬೇಕಲ್ವ ಪಾರು? ಹೊರಡಬೇಕು ಅಂತ ನೀವು ನಿರ್ಧಾರ ಮಾಡಿಬಿಟ್ರಾ? ಅಲ್ಲ ಯಜಮಾನ್ರೆ, ಇಷ್ಟು ದಿವಸ ನಾವೇನೇ ನಿರ್ಧಾರ ತಗೊಂಡ್ರು ನಾವಿಬ್ರು ಒಟ್ಟಿಗೆ ಕೂತು ತೀರ್ಮಾನ ಮಾಡ್ತಿದ್ವಿ ಅಲ್ವಾ? ಸಾರಿ ಪಾರು, ಸಾರ್ಥಿ ನಿರ್ಧಾರನ ನಾವು ಗೌರವಿಸಲೇಬೇಕು ತಾನೆ. ಆದರೂ ಅಪ್ಪ ಮನೆ ಬಿಟ್ಟು ಹೋಗಿ ಅಂದ ತಕ್ಷಣ ನೀವು ಒಪ್ಕೋಬಾರ್ದಾಗಿತ್ತು ಯಜಮಾನ್ರೆ. ಯಾಕೆ ಒಪ್ಕೋಬಾರ್ದಾಗಿತ್ತು ಅಂತ ಒಂದೇ ಒಂದು ಕಾರಣ ಕೊಡು. ಯಾಕೆ ಅಂದರೆ ನಮ್ಮಿಬ್ಬರ ಮಗು ಇರೋದು ಇಲ್ಲೇ ಅರ್ಸನ್ ಕೋಟೆಲೇ ಯಜಮಾನ್ರೆ. ನಿನ್ನ ಹತ್ರ ಯಾವ ಉತ್ತರನೂ ಇಲ್ಲ ಅಲ್ವಾ? ಆದರೆ ಸಾರ್ಥಿಗೆ ನಾನು ಹೂ ಅಂದಿದ್ದಕ್ಕೆ ನನ್ನ ಹತ್ರ ಉತ್ತರ ಇದೆ. ಸಾರ್ಥಿ ಬಾಡಿಗೆ ಮನೆ ಮಾಡ್ಕೊಂಡು ಹೋಗಿ ಅಂತ ಹೇಳಿದ್ದಕ್ಕೆ ಏನು ಕಾರಣ ಅಂತ ನನಗೆ ಗೊತ್ತು ಪಾರು. ಹಾಗಿರುವಾಗ ಹಾಗಲ್ಲ ಅಂತ ಹೇಗೆ ಹೇಳಿ? ಅಪ್ಪ ಇಲ್ಲಿಂದ ನನ್ನ ದೂರ ಕಳಿಸ್ತಾ ಇರೋದು ನನ್ನ ಮಗುಗೆ ಹಾಲು ಕುಡಿಸ್ದೆ, ಹುಷಾರಿಲ್ಲದೆ ಇರೋವಾಗ ಸ್ವಲ್ಪ ಜಾಸ್ತಿ ಅನ್ನೋಷ್ಟು ಕಾಳಜಿ ತಗೊಂಡೆ ಅಂತ. ಆ ವಿಷಯ ಯಜಮಾನ್ರಿಗೂ ಗೊತ್ತಾಗಿದೆಯಾ? ಮಗುಗೆ ನೀನು ಯಾಕೆ ಹಾಲು ಕೊಟ್ಟೆ ಪಾರು ಅಂತ ಕೇಳಿದ್ರೆ ಏನು ಹೇಳಿ? ಸತ್ಯ ಹೇಳೋಕ್ಕಾಗಲ್ಲ, ಸುಳ್ಳು ಅಂತ ಕಂಡುಹಿಡಿದ್ಬಿಟ್ರೆ ದೇವ್ರೆ, ಈಗ ನೀನೇ ನನ್ನನ್ನು ಕಾಪಾಡಬೇಕು. ಸಾರ್ಥಿ ನಮ್ಮನ್ನು ಇಲ್ಲಿಂದ ಕಳಿಸ್ತಾ ಇರೋದಕ್ಕೆ ರೀಸನ್ ಮಗು. ನಾವು ಕಳ್ಕೊಂಡಿರೋ ನಮ್ಮ ಮಗು. ನಾವು ಈ ಮನೆಗೆ ಬಂದಮೇಲೆ ನೀನು ಬಸ್ಸಿ ಅಂತ ಗೊತ್ತಾಗಿತ್ತು. ಆಗಿಂದ ಮಗು ಬಗ್ಗೆ ಈ ಮನೆ ತುಂಬ ಕನಸುಗಳನ್ನ ಕಟ್ಕೊಂಡು ಸಂಭ್ರಮದಿಂದ ಓಡಾಡಿದ್ಯಾ. ಅರಸನಕೋಟೆ ಅಂಗಳದಲ್ಲಿ ಸಂಭ್ರಮಿಸಿದ್ಯಾ. ಈಗ ನೀನು ಅರಸನಕೋಟೆ ಕಾಂಪೌಂಡಲ್ಲೇ ಇದ್ದರೆ ನಾವು ಕಳ್ಕೊಂಡಿರೋ ಮಗು ಬಗ್ಗೆ ನೀನು ಕಟ್ಕೊಂಡಿದ್ದ ಕನಸುಗಳು, ಹಂಚ್ಕೊಂಡಿದ್ದ ವಿಷಯಗಳು ಪದೇ ಪದೇ ನೀನು ನೆನಪಾಗ್ತಾನೆ ಇರುತ್ತೆ. ಕಳ್ಕೊಂಡಿದ್ದ ಮಗು ಬಗ್ಗೆನೇ ಯೋಚನೆ ಮಾಡ್ತಾ ಮಾಡ್ತಾ ನೀನು ಕೊರಗ್ತಾನೆ ಇರ್ತೀಯ. ಅದೇ ಸಾರ್ಥಿ ಯೋಚನೆ. ಇಲ್ಲಿಂದ ಬಾಡಿಗೆ ಮನೆ ಮಾಡ್ಕೊಂಡು ಆಚೆ ಹೋದರೆ ಹೊಸ ಜಾಗ, ಹೊಸ ಜನ, ಹೊಸ ಯೋಚನೆಗಳು. ನಿನ್ನ ಆರೋಗ್ಯಕ್ಕೂ ಅದು ಒಳ್ಳೆಯದು ಅನ್ನೋದು ಸಾರ್ಥಿ ಅಭಿಪ್ರಾಯ. ನಾನು ಚಿಕ್ಕವನಾಗಿದ್ದಾಗಿಂದ ಸಾರ್ಥಿ ನೋಡ್ತಾ ಇದ್ದೀನಿ ಪಾರು. ಅವ್ರ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು. ನಮ್ಗೆ ಒಳ್ಳೇದಾಗಲಿ, ಮಗು ಕಳ್ಕೊಂಡಿರೋ ನೋವಿಂದ ನಾವು ಆಚೆ ಬರಲಿ ಅಂತಾನೆ ಸಾರ್ಥಿ ನಮ್ಮನ್ನು ಈ ಮನೆಯಿಂದ ಆಚೆ ಕಳಿಸ್ತಾ ಇರೋದು. ಅವ್ರು ತಗೊಂಡಿರೋ ನಿರ್ಧಾರ ಸರಿಯಾಗೇ ಇದೆ ಪಾರು. ಪಾಪ ಸಾರ್ಥಿ ನಮ್ಮನ್ನು ಆಚೆ ಹೋಗಿ ಅಂತ ಹೇಳುವಾಗ ಎಷ್ಟು ಸಂಕಟ ಪಡ್ತಾ ಇದ್ರು ಅಂತ ನೆನೆಸ್ಕೊ. ಆಗ ನಿನಗೆ ಎಲ್ಲ ಅರ್ಥ ಆಗುತ್ತೆ. ಅವ್ರನ್ನ ಇನ್ನೂ ಇಕ್ಕಟ್ಟಿಗೆ ಸಿಕ್ಸೋದು ಬೇಡ ಪಾರು. ನಾವು ಆದಷ್ಟು ಬೇಗ ಹೊರಟ್ಬಿಡೋಣ. ಯಜಮಾನ್ರೆ, ನಿಮ್ಮ ಮಾತುಗಳಿಂದ ನನ್ನ ಪಾಪ ಪ್ರಜ್ಞೆನ ದೂರ ಮಾಡಿಬಿಟ್ರಿ. ನಿನ್ನನ್ನೇನು ಈ ಅಪ್ಪ ಶಾಶ್ವತವಾಗಿ ದೂರ ಕಳಿಸ್ತಿಲ್ಲಮ್ಮ. ಸ್ವಲ್ಪ ಸಮಯದವರೆಗೂ ಅಷ್ಟೇ. ಆದಷ್ಟು ಬೇಗ ವಾಪಸ್ ಬಂದ್ಬಿಡುವಂತೆ, ಸರಿನಾ? ನೀನು ನನಗೇನೇ ಹೇಳಿದ್ರು ಅದು ನನಗೆ ಸರಿ ಅನ್ಸಲ್ಲ ಅಪ್ಪ. ನಾನು ಇಲ್ಲಿಂದ ಹೋದರೆ ನನ್ನ ಮಗು ನೆಮ್ಮದಿಯಾಗಿರುತ್ತಾ? ಅದಕ್ಕೆ ನನ್ನ ಅಗತ್ಯ ಬರ್ತೇ ಇರುತ್ತಾ? ಅದಕ್ಕೆ ನಾನು ನನ್ನ ಮಗುನ ಬಿಟ್ಟು ಎಲ್ಗೂ ಹೋಗಲ್ಲ. ದೇವ್ರೆ, ಯಜಮಾನ್ರು ಅಪ್ಪನ ಪರನೇ ನಿಂತಿದ್ದಾರೆ. ಇನ್ನು ಯಾರು ನನ್ನನ್ನು ಇಲ್ಲೇ ಉಳಿಸ್ಕೊಳ್ಳೋದಕ್ಕೆ ಸಾಧ್ಯ? ಹಾಂ, ಅತ್ಯಮ್ಮಂಗೆ ನನ್ನ ಬಗ್ಗೆ ತುಂಬ ಕರುಣೆ.
ಅವ್ರು ನನ್ನನ್ನು ಅರ್ಥ ಮಾಡ್ಕೊಳ್ದೇ ಇರಲ್ಲ. ಅಪ್ಪನ ಹತ್ರ ಮಾತಾಡಿ ನನ್ನನ್ನು ಇಲ್ಲೇ ಉಳಿಸ್ಕೊಳ್ಳೋದಕ್ಕೆ ಹೇಳಬೇಕು. ಹಾಂ, ಹೇಳ್ತೀನಿ. ಹಾಗಂತ ನಿಮ್ಮಿಬ್ಬರ ಮಧ್ಯ ಇರೋ ಬಾಂಡೇಜು, ಅಟ್ಯಾಚ್ಮೆಂಟು, ಪ್ರೀತಿ, ವಾತ್ಸಲ್ಯ, ವಿಶ್ವಾಸ ಇದೆಲ್ಲ ಮರ್ತು ಬಿಡ್ತೀಯಾ? ಪಾರ್ವತಿ ಅಕ್ಕನ ಬಗ್ಗೆ ನನಗೆ ಈಗಲೂ ಪ್ರೀತಿ, ಕಾಳಜಿ ಎಲ್ಲ ಇದೆ ಅತ್ತೆ. ಅವ್ರ ಮಗುನ ಕಳ್ಕೊಂಡು ಅವ್ರು ಎಷ್ಟು ನೋವು ಅನುಭವಿಸ್ತಿದಾರೋ ನಾನು ಅಷ್ಟೇ ಅನುಭವಿಸ್ತಿದ್ದೀನಿ. ಅದಕ್ಕೆ ನನ್ನ ಮಗುನ ನಿಮ್ಮ ಮಗು ಅನ್ಕೊಳ್ಳಿ ಅಂತ ನಾನೇ ಅವ್ರಿಗೆ ಹೇಳಿದ್ದೆ. ಆದ್ರೆ ಈಗ ಅವ್ರು ಮಾಡ್ತಿರೋದೇನು? ಮಗುಗೆ ಅವರೇ ಬಂದು ಹಾಲು ಕೊಟ್ರು. ನಾನದ್ರ ಅಮ್ಮ ಅತ್ತೆ, ನಾನದ್ರ ಹೆತ್ತಮ್ಮ. ಹೆತ್ತಮ್ಮನೇ ಅಲ್ವಾ ಮಗುಗೆ ಹಾಲು ಕೊಡ್ಬೇಕಾಗಿರೋದು. ಆದ್ರೆ ಇಲ್ಲಿ ನನ್ನ ಹಣೆ ಬರಕ್ ನನಗೆ ಹಾಲೇ ಬರ್ತಿಲ್ಲ. ಹಾಗಂತ ಇದು ನಾನ್ ಹೆತ್ತಿರೋ ಮಗುನೇನಾ ಇಲ್ಲ ಪಾರ್ವತಿ ಅಕ್ಕ ಹೆತ್ತು ನನಗ್ ಕೊಟ್ಟಿರೋದ ಅನ್ನೋ ಭಯ ನನಗ್ ಶುರು ಆಗ್ತಿದೆ. ಅಷ್ಟ್ರ ಮಟ್ಟಿಗೆ ಪಾರ್ವತಿ ಅಕ್ಕ ನನ್ನ ಮಗುನ ಆವರಿಸ್ಕೊಳ್ತಿದ್ದಾರೆ ಅಂತ ಅನಿಸ್ತಿದೆ. ಅವರು ನನ್ನ ಮಗುನ ಹಚ್ಕೊಳ್ತಿದ್ದಾರೆ ಅಂತ ನನಗೆ ಯಾವ ಬೇಜಾರು ಇಲ್ಲ ಅತ್ತೆ. ಆದ್ರೆ ಅದರಿಂದ ನನ್ನ ಮಗು ಎಲ್ಲಿ ನನ್ನಿಂದ ದೂರ ಆಗ್ಬಿಡುತ್ತೋ ಅನ್ನೋ ಚಡಪಡಿಕೆ ಇದೆಯಲ್ಲ, ಅದು ನನಗೆ ಭಯ ಹುಟ್ಟಿಸ್ತಿದೆ. ಮಗು ಸ್ನಾನಕ್ಕೆ ಬೇಕಾಗಿರೋ ಎಣ್ಣೆಯಿಂದ ಹಿಡಿದು ಅದಕ್ಕೆ ಬಟ್ಟೆನೂ ಅವರೇ ತಂದ್ಕೊಡ್ತಾರೆ. ಮಗುಗ್ ಸ್ವಲ್ಪ ನೆಗಡಿ ಆಯ್ತು ಅಂತ ಓಡ್ ಬಂದು ಮಗುನ್ ಹೀಗ ನೋಡ್ಕೊಳ್ಳೋದು ಅಂತ ನನ್ ಮೇಲೆ ರೇಗ್ಬಿಟ್ರು. ಮತ್ತೆ ಪಾರ್ವತಿ ಅಕ್ಕ ಒಳ್ಳೆಯವ್ರೆ, ತುಂಬಾನೇ ಒಳ್ಳೆಯವರು. ಮಗು ಮೇಲಿನ ಕಾಳಜಿಗೆ ನನ್ ಮೇಲೆ ರೇಗಾಡ್ಬಿಟ್ರು ಅಂತ ನನಗೆ ಅರ್ಥ ಆಗುತ್ತೆ. ಆದ್ರೂ ಆ ಕ್ಷಣಕ್ಕೆ ನನಗೆ ಏನ್ ಅನಿಸ್ತು ಗೊತ್ತಾ? ನನಗೆ ನನ್ನ ಮಗುನ ನೋಡ್ಕೊಳ್ಳೋದಕ್ಕೆ ಬರ್ತಿಲ್ಲ, ಎದೆ ಹಾಲು ಕುಡಿಸೋ ಯೋಗ್ಯತೆನೂ ನನಗಿಲ್ಲ, ನಾನು ಒಳ್ಳೆ ತಾಯಿ ಆಗಲ್ಲ ಅನ್ನೋ ಕೇಳರಿಮೆ ಶುರು ಆಗ್ಬಿಡ್ತು. ಇನ್ನು ಪಾರ್ವತಿ ಅಕ್ಕ ಇದೇ ಮನೇಲಿ ಬಂದಿಟ್ಬಿಟ್ರೆ ನಾನು ಇನ್ನೂ ಕಾನ್ಶಿಯಸ್ ಆಗ್ಬಿಡ್ತೀನಂತೆ. ಎಲ್ಲಿ ನನ್ನ ಮಗು ನನ್ನಿಂದ ಶಾಶ್ವತವಾಗಿ ದೂರ ಆಗ್ಬಿಡುತ್ತೋ ಅಂತ ಭಯ ಕಾಡ್ತಿದೆ. 9 ತಿಂಗಳು ನನ್ನ ಹೊಟ್ಲಲ್ಲಿ ಇಟ್ಕೊಂಡು ಕನ್ಸುಗಳನ್ನ ಎಂಡು ಹೆತ್ತಿರೋ ನನ್ನ ಮಗು ಅತ್ತೆ. ದಯವಿಟ್ಟು ನನ್ನ ಮಗುನ ನನ್ನಿಂದ ದೂರ ಆಗೋದಕ್ಕೆ ಬಿಡ್ಬೇಡಿ ಪ್ಲೀಸ್. ನನ್ನ ಮಗು ನನಗೆ ಬೇಕು. ನಾನು ಹೀಗೆಲ್ಲ ಮಾತಾಡ್ತಿದ್ದೀನಿ ಅಂತ ತಪ್ಪು ತಿಳ್ಕೊಬೇಡಿ ಅತ್ತೆ. ಪಾರ್ವತಿ ಅಕ್ಕ ಇದನ್ನೆಲ್ಲ ಬೇಕು ಅಂತ ಮಾಡ್ತಿಲ್ಲ ಅಂತ ನನಗೆ ಗೊತ್ತು. ಪಾಪ ಅವ್ರ ಮಗುನ ಕಳ್ಕೊಂಡಿರೋ ದುಃಖ ಅವ್ರ ಮನ್ಸಲ್ಲಿ ತುಂಬ್ಕೊಂಡ್ಬಿಟ್ಟಿದೆ. ಆ ದುಃಖನ ನನ್ನ ಮಗು ಮುಖ ನೋಡಿ ಮರೆಯೋ ಪ್ರಯತ್ನ ಮಾಡ್ತಿದ್ದಾರೆ. ಅವ್ರು ಅನ್ಕೊಂಡ ಹಾಗೆ ಆ ನೋವನ್ನ ಮರೆಯೋದಕ್ಕಾದ್ರೆ ಸರಿ, ಆದ್ರೆ ಇಲ್ಲಿ ನನ್ನ ಮಗು ಮುಖನ ನೋಡ್ತಾ ಅವ್ರ ಮಗುನ ಕಳ್ಕೊಂಡಿರೋ ದುಃಖ ಅವ್ರಿಗಿನ್ನೂ ಹೆಚ್ಚಾಗ್ಬೋದಲ್ವಾ? ನಾವೇ ಅವ್ರ ದುಃಖನ ಹೆಚ್ಚಾಗೋದಕ್ಕೆ ಕಾರಣ ಆಗ್ಬಾರ್ದಲ್ವಾ ಅತ್ತೆ? ದಯವಿಟ್ಟು ನನ್ನ ಮನಸ್ಸನ್ನ ಅರ್ಥ ಮಾಡ್ಕೊಳ್ಳಿ.